ನೀವು ಯಾವುದಾದ್ರೂ ಕೊಳ ನೋಡಿ, ಅದರ ನೀರು ಪ್ರಶಾಂತವಾಗಿ ಸ್ಥಿರವಾಗಿರುತ್ತೆ. ನೀವು ಸ್ಪಷ್ಟವಾಗಿ ಆ ಕೊಳದ ತಳದಲ್ಲಿ ಏನಿದೆ ಅಂತ ನೋಡಬಹುದು. ಅದರಲ್ಲಿ ತೇಲಾಡೋ ಸುಂದರವಾದ ಮೀನುಗಳು, ಹೊಳೆಯೋ ಕಲ್ಲುಗಳು, ಹರಡಿರೋ ಮರಳು ಎಲ್ಲವನ್ನೂ ಕೂಡ ನೋಡಬಹುದು. ಆದರೆ ನೀವೇನಾದ್ರೂ ಒಂದು ಸಣ್ಣ ಕಲ್ಲನ್ನು ತೆಗೆದುಕೊಂಡು ಆ ನೀರಲ್ಲಿ ಹಾಕಿದಾಗ ಆ ನೀರು ಕದಡುತ್ತೆ. ಹಾಗೆ ಏನೇನು ಕಾಣಿಸುತ್ತೋ ಎಲ್ಲ ಮರೆಯಾಗಿ ಹೋಗುತ್ತೆ. ಅದಾದ ಮೇಲೆ ಯಾವುದೂ ಸ್ಪಷ್ಟವಾಗಿ ಕಾಣೋದಿಲ್ಲ. ಇದೇ ಮನುಷ್ಯನ ಜೀವನದಲ್ಲೂ ಕೂಡ ಆಗೋದು. ಮನುಷ್ಯ ವಿಚಲಿತನಾಗೋದ್ರೆ ಆಗ ವರ್ತಮಾನದಲ್ಲಿ ಏನಾಗ್ತಿದೆ ಅಂತ ಗೊತ್ತಾಗೋದಿಲ್ಲ, ಭವಿಷ್ಯದಲ್ಲಿ ಏನಾಗ್ತಿದೆ ಅಂತಾನೂ ಗೊತ್ತಾಗೋದಿಲ್ಲ. ಆದರೆ ಅದೇ ಮನುಷ್ಯ ಶಾಂತವಾಗಿದ್ರೆ, ಸ್ಥಿರವಾಗಿದ್ರೆ, ಸಕಾರಾತ್ಮಕವಾಗಿದ್ರೆ ಆಗ ಅವನಿಗೆ ಖಂಡಿತವಾಗ್ಲೂ ಅರ್ಥ ಆಗತ್ತೆ ವರ್ತಮಾನದಲ್ಲಿ ಏನ್ ಮಾಡಬೇಕು, ಭವಿಷ್ಯದಲ್ಲಿ ಏನ್ ಮಾಡಬೇಕು ಅಂತ. ಆದ್ರಿಂದ ನಿಮ್ಮಲ್ಲಿ ಸ್ಥಿರತೆಯನ್ನ ತಂದುಕೊಳ್ಳಿ, ಆ ಧೈರ್ಯವನ್ನ ತಂದುಕೊಳ್ಳಿ, ನಿಮ್ಮನ್ನ ನೀವು ಶಾಂತವಾಗಿರಿಸ್ಕೊಳ್ಳಿ. ಹಾಗೆ ಎಲ್ಲರಲ್ಲೂ ಪ್ರೀತಿ ಹಂಚ್ತಾ ಹೋಗಿ. ಆಗ ಈ ಮನಸ್ಸು ಸಂತೋಷದಿಂದ ಹೇಳುತ್ತೆ, ರಾಧೇ ರಾಧೇ.